ಕನ್ನಡ ಸಾಹಿತ್ಯ ಲೋಕದ ಹಿರಿಯ ಕೊಂಡಿ ಕಳಚಿದೆ. ಪದ್ಮಭೂಷಣ, ಸರಸ್ವತಿ ಸಮ್ಮಾನ್ ಪುರಸ್ಕೃತ ಖ್ಯಾತ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನರಾಗಿದ್ದಾರೆ. ಭೈರಪ್ಪ ಅವರ ನಿಧನಕ್ಕೆ ಪ್ರಧಾನಿ ಮೋದಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ತಮ್ಮ ವಿಶೇಷ ಬರವಣಿಗೆಯ ಶೈಲಿಯಿಂದ ಅಪಾರ ಓದುಗರನ್ನ ಹೊಂದಿದ್ದ ಭೈರಪ್ಪನವರ ಬದುಕಿನ ಯಾನ ಕೊನೆಯಾಗಿದೆ. ಭೈರಪ್ಪನವರನ್ನ ಕಳೆದುಕೊಂಡ ಸಾಹಿತ್ಯ ಲೋಕ ತಬ್ಬಲಿಯು ನೀನಾತೆ ಮಗನೇ ಎನ್ನುತ್ತಿದೆ. ಇದೀಗ ಅಕ್ಷರ ಜಗತ್ತಿಗೆ ಗ್ರಹಣ ನೀಡಿದಂತಾಗಿದೆ. ಭೈರಪ್ಪನವರ ಬರಹಗಳ ಓದುಗರ ಸಾಲಿನಲ್ಲಿ ಹೊಸ ಯುಗದ ನವ ಯುವಕರೇ ಹೆಚ್ಚಾಗಿದ್ರು. ವಂಶವೃಕ್ಷ, ದಾಟು, ಪರ್ವದಂತಹ ಮಹತ್ವದ ಕೃತಿಗಳ ಮೂಲಕ ಕನ್ನಡದ ಕಿರೀಟಕ್ಕೆ ಪ್ರಶಸ್ತಿಗಳ ಗರಿ ಇಟ್ಟವರು. ಇದೀಗ ಭೈರಪ್ಪನವರು ಕನ್ನಡ ಸಾಹಿತ್ಯ ಲೋಕದ ಬರವಣಿಗೆಯಲ್ಲಿ ಶಾಶ್ವತ ಪೂರ್ಣ ವಿರಾಮ ಹಾಕಿದ್ದಾರೆ. ಭೈರಪ್ಪ ನಿಧನಕ್ಕೆ ಗಣ್ಯರ ಸಂತಾಪ. ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ತಮ್ಮ ಆತ್ಮ ಸಾಕ್ಷಿಯನ್ನ ಕಲುಕಿದ ಮತ್ತು ಭಾರತದ ಆತ್ಮವನ್ನ ಆಳವಾಗಿ ಅಧ್ಯಯನ ಮಾಡಿದ ಒಬ್ಬ ಮಹಾನ್ ಧೀಮಂತ ವ್ಯಕ್ತಿಯನ್ನ ನಾವು ಕಳೆದುಕೊಂಡಿದ್ದೇವೆ. ಎಸ್.ಎಲ್. ಭೈರಪ್ಪ ಅವರು ನಿರ್ಭೀತ ಹಾಗೂ ಮಹಾನ್ ಚಿಂತಕ. ಇತಿಹಾಸ ಹಾಗೂ ಸಂಸ್ಕೃತಿಯ ಕುರಿತು ಅವರಿಗಿದ್ದ ಒಲವು ಮುಂದಿನ ತಲೆಮಾರಿಗೂ ಮಾದರಿಯಾಗಲಿದೆ. ಅವರ ಕುಟುಂಬಕ್ಕೆ ನನ್ನ ಸಂತಾಪಗಳು ಅಂತ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇತ್ತ ಭೈರಪ್ಪ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಕಂಬನಿ ಮಿಡಿದಿದ್ದಾರೆ. ಕನ್ನಡ ಸಾರಸತ್ವ ಲೋಕದ ಹಿರಿಯ ಬರಹಗಾರರಾದ ಎಸ್.ಎಲ್. ಭೈರಪ್ಪ ನಿಧನ ವಾರ್ತೆ ನೋವು ತಂದಿದೆ. ಭೈರಪ್ಪ ಅವರ ನಿಧನದಿಂದ ಸಾಹಿತ್ಯ ಲೋಕ ಬಡವಾಗಿದೆ. ಭೈರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೇನೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಂತಾಪ ಸೂಚಿಸಿದ್ದು, ಸಮ್ಮಾನ್ ಪ್ರಶಸ್ತಿ ಗೌರವವನ್ನ ತಂದುಕೊಟ್ಟ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರು ಇಂದು ವಿಧಿವಶರಾಗಿದ್ದು ಬಹಳ ನೋವು ತಂದಿದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ ಖ್ಯಾತ ಸಾಹಿತಿಗಳು ಎಸ್.ಎಲ್. ಭೈರಪ್ಪ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಬಿಜೆಪಿ ಪಕ್ಷ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದೆ. ಇನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಸಹ ಭೈರಪ್ಪ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ಅಲ್ಲದೆ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರು ವಿಧಿವಶರಾದ ಸುದ್ದಿ ತಿಳಿದು ಅತ್ಯಂತ ಆಘಾತ ಆಗಿದೆ ಅಂತ ಬಿ.ಎಸ್. ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ. ದುಃಖದ ವಾರ್ತೆ, ಒಂದು ರೀತಿ ಸಿಡಿಲು ಬಡದಂತೆ ಈ ವಾರ್ತೆ ಇವತ್ತು ಮುಳುಗುಂದದಲ್ಲಿ ನಾನಿದ್ದಾಗ ಈ ಸಾಹಿತ್ಯ ನೆಲ ಮುಳುಗುಂದದಲ್ಲಿ ಭೈರಪ್ಪನವರ ನಿಧನದ ವಾರ್ತೆಯನ್ನು ಕೇಳಿದ್ನಲ್ಲ, ಅತ್ಯಂತ ದುಃಖದ ಪ್ರಸಂಗ. ಭೈರಪ್ಪನವರು ಶ್ರೇಷ್ಠ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ರು. ಡಾಕ್ಟರ್ ಎಸ್.ಎಲ್. ಭೈರಪ್ಪ ನಿಧನರಾಗಿದ್ದಾರೆ. ಇದು ನನಗೆ ಒಂದು ರೀತಿಯ ಹೃದಯಘಾತ ಆಗ್ತದೆ. ಈ ಸುದ್ದಿ ನನ್ನ ಕಿವಿಗೆ ಅಪ್ಪಳಿಸಿದೆ. ಭೈರಪ್ಪ ಅವರ ಒಡನಾಟ ನನಗೆ 3 ವರ್ಷ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ವೀನರ್ ಆಗಿದ್ರು ಅವರು. ನಾವೆಲ್ಲ ಸದಸ್ಯರಿದ್ದೀವಿ ಕೇಂದ್ರ ಸಾಹಿತ್ಯ ಅಕಾಡೆಮಿ. ಭೈರಪ್ಪ ಇಲ್ಲೇ ಹುಬ್ಬಳ್ಳಿ ಒಳಗೆ ಒಂದು ಹೋಟೆಲ್ನಾಗ ಕೆಲಸ ಮಾಡ್ತೀವಿ, ರಾಣಿಮನೂರಾಗ ಕೆಲಸ ಮಾಡ್ತೀವಿ. ಬಾಲ್ಯ ಭಾಳ ಬಡತನದಿಂದ ಕಳೆದವರು. ಅದರಷ್ಟೇ ಶ್ರೀಮಂತಿಕೆ ಒಳಗೆ ಬೆಳೆದ್ರು ಮುಂದೆ. ಆಮೇಲೆ ಗುಜರಾತಕ್ಕೆ ಹೋದ್ರು, ಫಿಲಾಸಫಿ MA ಮಾಡಿಕೊಂಡು, ಮತ್ತು ಕೊನೆಗೆ ಬಂದು ಮೈಸೂರೊಳಗೆ ರಿಸರ್ಚ್ ಕಾಲೇಜ್ನಾಗ ಪ್ರೊಫೆಸರ್ ಆಗಿದ್ದರು. ಅವಾಗಿದ್ದಾಗ ಬರಿತಾನೆ ಇದ್ದರು. ಫಿಲಾಸಫಿ ಬಗ್ಗೆ ಮೊದಲು ನಮ್ಮಲ್ಲಿ ಬರೆದಂತಹ ಒಬ್ಬರು ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪನವರು ನಿಧನ ಹೊಂದಿದ್ದಾರೆ. ಇದು ನಾಡಿಗೆ ತುಂಬಲಾರದಂಥ ನಷ್ಟ.
ಎಸ್.ಎಲ್. ಭೈರಪ್ಪನವರು ಅನೇಕ ಕಾದಂಬರಿಗಳನ್ನ ಬರೆದಿದ್ದಾರೆ. ಅವರ ಕಾದಂಬರಿಗಳು ಇಡೀ ನಾಡು, ದೇಶದ ಪದ್ಮಭೂಷಣ ಮತ್ತು ಸರಸ್ವತಿ ಸಮ್ಮಾನ್ ಪುರಸ್ಕೃತ ಖ್ಯಾತ ಸಾಹಿತಿ ಎಸ್.ಎಲ್. ಭೈರಪ್ಪ ಇಂದು ಭೌತಿಕವಾಗಿ ನಮ್ಮಿಂದ ದೂರವಾಗಿದ್ರೂ ಅವರ ಮಹತ್ವದ ಸ್ಥಿತ್ಯ ಕೃಷಿ ಮೂಲಕ ಸದಾ ಜೀವಂತವಾಗಿರ್ತಾರೆ. ಈ ಮೂಲಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ್ದ ಅವರು ಓದುಗರ ಎದೆಯಲ್ಲಿ ಎಂದಿಗೂ ಅಜರಾಮರ. ಮಂಜುನಾಥ್ ಹಾಲವರ್ತಿ, ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್.